ನಮ್ಮ ವಯಸ್ಸಾದವ್ರಿಗೆಲ್ಲ ಮತ್ತೊಮ್ಮೆ ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಇವತ್ತಿನ ದಿವಸ ನಾವು ನೋಡ್ತಾ ಇರೋಂಥ ವಿಡಿಯೋ ಬಂದು ವಿಶ್ವವಿಖ್ಯಾತವಾದಂತಹ ಒಂದು ಪ್ಲೇಸು. ಇತ್ತೀಚೆಗೆ ನಿಮ್ಮ ನಾಟಕಗಳಲ್ಲಿ ಬೀದಿ ನಾಟಕಗಳಲ್ಲಿ ಕೇಳಿರ್ಬೋದು ಸಾಸೂರು ಚಿನ್ನಮ್ಮ ಅಂತೇಳಿ. ಸೊ ಇವತ್ತಿನ ದಿವಸ ಅದು ನಾವು ನೋಡಕ್ ಹೋಗ್ತಾ ಇರೋ ಪ್ಲೇಸು ಇದು ಬಂದು ನಮ್ಮ ಆಂಧ್ರ ಪ್ರದೇಶದಲ್ಲಿರುವ ವಿಶ್ವವಿಖ್ಯಾತವಾದಂಥ ಕದ್ರಿ ನರಸಿಂಹಸ್ವಾಮಿ ಟೆಂಪಲ್ ಇಂದ 25 ಕಿಲೋಮೀಟರ್ ದೂರದಲ್ಲಿರುವಂಥ ಗೂಟಬೈಲು ಅನ್ನುವಂಥ ಗ್ರಾಮದಲ್ಲಿ ಈ ತಿಮ್ಮಮ್ಮ ಏನು ಪ್ಲೇಸ್ ಇದೆ. ಸೊ ಈಗ ನಾವು ಬಂದು ಗೂಟಬೈಲು ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಸೊ ನೋಡ್ಬೋದು ತಿಮ್ಮಮ್ಮ ಮರಿಮಾನ ವಿಶ್ವವಿಖ್ಯಾತವಾದಂಥ ಒಂದು ಪ್ರದೇಶ. ಇಲ್ಲಿ ತಿಮ್ಮಮ್ಮ ತನ್ನ ಗಂಡನ ಜೊತೆ ಇದ್ದಂಥ ಪ್ರದೇಶ ಇದು. ಸೊ ಇಲ್ಲಿ ಒಳಗಡೆ ನೋಡೋದು ತಿಮ್ಮಮ್ಮ ಮರಿಮಾನ ಅಂತೇಳಿ ವಿಶ್ವವಿಖ್ಯಾತವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು ತಿಮ್ಮಮ್ಮ ಮರಿಮಾನು. ಇಲ್ಲಿ ಬಂದು ತಿಮ್ಮಮ್ಮನ ಒಂದು ಚರಿತ್ರೆಯನ್ನು ಇಲ್ಲಿ ಬರೆದು ತಿಳಿಸಲಾಗಿದೆ. ನೋಡ್ಬೋದು. ಸೊ ಈಗ ನಾವು ಇದ್ದೀವಿ ತಿಮ್ಮಮ್ಮನ ಒಂದು ದೇವಸ್ಥಾನದ ಮುಂದೆ. ಸೊ ಬನ್ನಿ ಒಳಗಡೆ ನೋಡಿ ಎರಡು ಬಂದು ತಿಮ್ಮಮ್ಮ ಮತ್ತು ಅವರ ಗಂಡ ಅಂತಹ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಏನಂದರೆ ಮುಖ್ಯವಾಗಿ ತನ್ನ ಗಂಡನ ಚಿತೆ ಎಂದು ಹೇಳಿದ್ರೆ ಚಿತೆ ಇಟ್ಟ ಜಾಗದಲ್ಲಿ ತಾನು ಸಹ ಪ್ರಾಣಾರ್ಪಣೆ ಮಾಡಿದಂಥ ಒಂದು ಪ್ರದೇಶ. ಸೊ ಮೊಟ್ಟ ಮೊದಲ ಬಾರಿಗೆ ತಾನು ಒಂದು ರೆಂಬೆಯನ್ನು ಉಣ್ಣಲಾಗುತ್ತೆ, ಏನೋ ವೃಕ್ಷನ, ಅದು ಬಂದು ಈಗ ದೊಡ್ಡದಾಗಿದೆ. ಅದಕ್ಕೆ ತಿಮ್ಮಮ್ಮ ಮರಿಮಾನ್ ಅಂತೇಳಿ ಒಂದು ಪ್ರಪಂಚ ಪ್ರಸಿದ್ಧ. ನೋಡ್ಬೋದು ಇಲ್ಲಿ ಸೆಂಟ್ರಲ್ ಕಾಣಿಸ್ತಿದೆಯಲ್ವಾ, ಅಲ್ಲಿ ಬಂದು ಚಿತೆ ಪೇರಿಸಿ ಇದು ಮಾಡಿದಂಥ ಒಂದು ಪ್ರದೇಶ ಅಂತಿದೆ. ಈಗ ರೀಸೆಂಟಾಗಿ ತಿಮ್ಮಮ್ಮನ ಒಂದು ವಿಗ್ರಹವನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಮುಂದೆ ಕಾಣ್ತಿರುವಂಥದ್ದು ತಿಮ್ಮಮ್ಮ ಮತ್ತು
ತಿಮ್ಮಮ್ಮನು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಒಂದು ಪ್ರದೇಶ. ಇಲ್ಲಿ ದೇವಸ್ಥಾನದ ಮುಂದೆ ಬಂದರೆ ಪ್ರೇಕ್ಷಕರ ವೀಕ್ಷಣೆಗಾಗಿ ಸ್ವಲ್ಪ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಿಡಲಾಗಿದೆ. ನೋಡ್ಬೋದು ಜಿಂಕೆ, ಮೊಲ ಮತ್ತು ಇತರ ರೀತಿಯ ಒಂದು ಕೋಳಿಗಳನ್ನು ಸಹ ಇಲ್ಲಿ ಸಂರಕ್ಷಣೆ ಮಾಡಿಡಲಾಗಿದೆ. ಸೊ ಇಂದಿನ ಕಾಲದಲ್ಲಿ ನೋಡೋದಾದರೆ ಈಗ ನೋಡ್ಬೋದು ಇಲ್ಲಿ ಬೆಟ್ಟಗಳ ನಡುವೆ ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ತಾನು ತಿಮ್ಮಮ್ಮ ತಾಯಿ ಬಿದ್ದಿರುವಂಥ ಕಷ್ಟಗಳು ನೀವು ನೋಡಬಹುದು. ಸೊ ಇಲ್ಲಿ ಆಶ್ರಮ ನಿರ್ಮಿಸಿಕೊಂಡು ಬೆಟ್ಟಗಳ ನಡುವೆ ಇದ್ದಂಥ ಒಂದು ಪ್ರದೇಶ ಇದು. ಸೊ ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕಂತ ಪ್ರದೇಶ. ಒಮ್ಮೆ ವಿಸಿಟ್ ಮಾಡಿ. ನಮ್ಮ ಆಂಧ್ರ ಪ್ರದೇಶ್ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ 25 ಕಿಲೋಮೀಟರ್ ದೂರದಲ್ಲಿರುವಂಥ ಗೂಟುಬೈಲು ಅಂತ ಅನ್ನೋ ಒಂದು ಗ್ರಾಮ ಇದು. ಸೊ ಸುತ್ತ ನೋಡ್ಬೋದು ಹಚ್ಚ ಹಸಿರಿನ ಪ್ರದೇಶ ಮತ್ತು ಬೆಟ್ಟಗಳನ್ನು ಸಹ ನೋಡ್ಬೋದು ನೀವಿಲ್ಲಿ.
ವಿಡಿಯೋ ಇಷ್ಟ ಆದರೆ ಲೈಕ್